ಏನ್ ನನಗೆ ಗೊತ್ತು. ಅದಕ್ಕೆ ನಾನು ಮಾತಾಡೋದೆಲ್ಲ ನೀವು ನಿಮ್ಮ ರಿಯಾಕ್ಷನ್ ಆಗಿತ್ತು. ಇಷ್ಟತ್ರ ರಾಜ್ಯದಲ್ಲಿ ಅನೈತಿಕ ಸಂಬಂಧಗಳಿಟ್ಕೊಂಡಿರುವಂಥ ಬಿಜೆಪಿ ಮತ್ತು JDSಗೆ ಇವತ್ತಿನ 3 ಉಪಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಚಾರಗಳು ಕಳೆದ ಅಧಿವೇಶನದಿಂದಲೂ ವಾಲ್ಮೀಕಿ ನಿಗಮದ ಕುರಿತಂತೆ ಇರ್ಬೋದು, ವಫ್ ವಿಚಾರಕ್ಕೆ ಕುರಿತಂತೆ ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು BJP ಮತ್ತು JDS ಮಾಡಿದೆ. ವಿಶೇಷವಾಗಿ ಮೂಢ ಹಗರಣವನ್ನು ತಗೊಂಡು ಎಲ್ಲಿ ಸಾವಿರಾರು ನಿವೇಶನಗಳು ಈಗಾಗಲೇ ಕೊಟ್ಟಿರುವಂಥದ್ದು ಕೇವಲ 14 ನಿವೇಶನಗಳಿಗೆ ಗುರಿ ಮಾಡಿಕೊಂಡು ನಿಜ ಅದು ಫಲಿತಾಂಶ ಹೊರಗೆ ಬರುತ್ತೆ. 3 ವಿವಿಧವಾದಂತಹ ಏಜೆನ್ಸಿಗಳು ಅದನ್ನು ತನಿಖೆ ಮಾಡ್ತಾಯಿದೆ. ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ ಸಣ್ಣ ವಿಚಾರಕ್ಕೂ ಹವಾ ಕೊಡುವಂಥ ಕೆಲಸ ಮಾಡಿದ್ದಕ್ಕೆ ಬಹುಶಃ ಇವತ್ತು ಈ ಫಲಿತಾಂಶ ಉತ್ತರ ಕೊಟ್ಟಿದೆ. ನಾನು ಯಾರ ವಿಚಾರನೂ ಮಾತಾಡಲ್ಲ. ನಮ್ಮ ಗೆಲುವು ನನಗೆ ಸಂತೋಷ ತಂದಿದೆ. ಅಲ್ಪಸಂಖ್ಯಾತರು ಬಹಳ ಪ್ರಾಮುಖ್ಯ ವಹಿಸಿದ್ರು. ಈ ನಿಟ್ಟಿನಲ್ಲಿ ಅವ್ರ ಬೇಡಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅದು ಬೇರೆ ಅಲ್ಲ. ನಾವು ಮತದಾರರೇ, ನಾವು ಭಾಗವಹಿಸಿದ್ದೀವಿ, ನಮ್ಮ ಆಯ್ಕೆಯನ್ನು ತೋರಿಸಿದ್ದೇವೆ. ಈಗ ಪಡಿತರ ಚೀಟಿ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 2013ರಲ್ಲಿ ಕೇವಲ 96,000 BPL ಕಾರ್ಡ್ಗಳಿತ್ತು. ಇವತ್ತು 1,21,00,000 BPL ಕಾರ್ಡ್ಗಳು. ನಾನು ಮಾರ್ಮಿಕವಾಗಿ ಸಚಿವರನ್ನ ಮತ್ತು ಅಧಿಕಾರಿಗಳಿದ್ದಂತಹ ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿದೆ, BPL ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಏನು ಬಡತನ ಜಾಸ್ತಿ ಆಗಿದೆಯಾ ಅಂತ ಮಾತನ್ನು ನಾನು ಕೇಳಿದೆ. ಬಹುಶಃ ನಿನ್ನೆ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರಿಯಲ್ಲಿರುವಂಥವರು ಯಾರ ಆದಾಯ ಹೆಚ್ಚಾಗಿದೆ, ಆದಾಯ ತೆರಿಗೆ ಪಾವತಿ ಮಾಡ್ತಿರೋರ ಕಾರ್ಡ್ಗಳಿಗೆ ಕತ್ತರಿ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಇದು ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಬೇಡ. ಜನರಿಗೆ ಸಿಗ್ತಾ ಇರುವಂಥ ಸೌಲಭ್ಯಗಳು ಅದು ನಿರಂತರವಾಗಿ ಸಿಕ್ಕಲಿ. ಯಾರು ಅನರ್ಹರಿದ್ದಾರೆ ಸ್ವತಃ ಅವರೇ ಅದನ್ನು ತ್ಯಾಗ ಮಾಡುವಂಥ ಕೆಲಸ ಮಾಡಿದಾಗ ರಾಜ್ಯದ ಪೂರಕ ಬೆಳವಣಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ.